ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ ಅಂತ ಅನ್ಕೊಂಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಸೊ ನೋಡ್ರಿ, ನಮ್ಮ ಬಸಮ್ಮ, ನಮ್ಮ ಸುಚಿತ್ರ, ನಮ್ಮ ಅವ್ವ ಎಲ್ಲ ಇಲ್ಲೇ ಅದಾರ. ಈಗ ಈಗ ಎದ್ದೇಳನಾರ ನಾನು ಕಟ್ಗಳು ಕೊಡಕ್ಕೆ ಶುರು ಮಾಡ್ಯಾರ ನೋಡ್ರಿ. ಇಲ್ಲಿ ಹಾಂ ಹಿಂಗೆ ಕಟ್ಗಳು ಕೊಡೋದು ಹಿಂಗೆ 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 ಕಟ್ಗಳು ಕೊಡಕ್ಕಂದ್ಬಿಟ್ಟ. ಸೊ ಬರ್ರಿ ಇವತ್ತಿನ ಡೇ ಹೆಂಗೆ ಗೊತ್ತಾ ಏನು ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು. ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಯ್ ಹೇಳ್ರಿ ನಮ್ಮ ವ್ಯೂವರ್ಸ್ಗೆ. ಹಾಯ್ ಗೈಸ್. ಹಾಯ್ ಮೇಡಮ್. ಹಾಯ್ 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 ಹಾಯ್. ಸೆಂಟರ್ ಆಫ್ ಅಟ್ರಾಕ್ಷನ್. ಫೋಟೋ ತಕ್ಕೊಂತೀನಿ ನೋಡ್ರಿ. ಮೊಸರು ನೀರು ಬಂದಾರ, ನಮ್ಮ ಮೊಸರು ತೊಗೊಂಡ ನೋಡ್ರಿ. ನಿನ್ ಜೋಡಿ ನಾವು ಆಗಂತಿಲ್ಲ. ಹ್ಮ್, ಮತ್ತೆ ನನ್ ದನಿ ಬರಕತ್ತಿಲ್ಲ. ಮತ್ ಮನುಷ್ಯರ್ ಹಲ್ಲಿ ಇರಂಗಿಲ್ಲ, ಹಲ್ಲಿ ಇಲ್ಲಾರ್ದ ಮನುಷ್ಯರ್ ಇರ್ತಾರ. ಬಿಟ್ಬಿಡ್ತೀನಿ. ನಿನ್ ಫ್ಯಾನ್ಸ್ ಬಂದವ್ರು ನೋಡಿ. ಅಯ್ಯ ಬಸ ಮಾರಿ ತೋರ್ಸಲ್ಬೇಕೆ? ಆಶೆ ತೋರಿಸ್ತಾಳ ಮಾರಿನ. ಹೌದಾ? ಆರಾಮದೇವ ಆರಾಮಲ್ಲ. ದ್ವಾರದಾಗ ತಗೋತೆ, ನಾಟ್ರದಾಗ ತಗೊಂಡೆ. ಅವ್ವ ನಿನ್ ದ್ವಾರದಾಗ ಯಾವತ್ತು ತಿನ್ಬೇಕು ನೀನು? ಮೊಸರು ನಾನ ಕೂಡ ಹೆಚ್ಚು ಮನೆ ಹಿಡ ಮಾಡ್ಕೊಂಡು ಈಗ ಫೋಟೋ ತಗೋಕತ್ತ. ಈಗೂ ವಿಡಿಯೋನ ಮಾಡಾಕತ್ತೀನಿ. ಸುದ್ದಿ ಅಲ್ಲೇವ ನಿಮ್ ಸುದ್ದಿ. ನಗಸ್ಬೇಡ, ಅಲ್ಲಿ ಕಾಣ್ತಾನ. ನೀ ಯಾಕೆ ಮಾಡ್ತೀವಿ ಇರಲ್ಲ ನಾನು ನಿಮ್ಗೆ ಡಬಲ್ ನಗಾಕತ್ತೀವಿ ಇಲ್ಲಿ. ಕಾಣೋದಿಲ್ಲ ಇಲ್ಲೆಲ್ಲರೂ ಇವ್ರು ನಗಾಕತ್ತಿಲ್ಲ. ಇವ್ರು ನೀವು ನೋಡಲ್ಲಿ ಆಕೆ ಬೇಕಂತ ಅಲ್ಲ ತೋರ್ಸಕತ್ತಾಳ ಆಕಿ. ನಾನು ಯಾವಾಗಲೂ ತೋರಿಸ್ತೀನಲ್ಲಕ್ಕ. ಅದೇ ನಿನ್ನಿಂದ ಅವಾಗ ನಿಮ್ಮ ಮಾಮ ಕೆನ ಮೊಸರು ತಂದು ಹಾಕ್ತೀನಿ ಬರ್ರಿ. ಅಯ್ಯ ದಾಡ್ತಾನ ದಾಡ್ದ ಇದು ಮೊಸರು ಇದು ಗಟ್ಟೆನ್ ಮಜ್ಜಿಗೆ ಅದ, ಗಟ್ಟೆನ್ ಮಜ್ಜಿಗೆ. ನೀನು ಮೂಬಟ್ಟು ಹೋಗೈತೆ ಬೇ ಸುತ್ತಿಸ್ಕೊಂಡಿನಿ. ಹೋಗ್ಬಿಟ್ರ ಎಲ್ಲೇ ಕಕೊಂಡ ಅಲ್ಲ ಕದ್ದಿಯಾಡಿ ಇಟ್ಕೋಬೇಕ. ಇಲ್ಲಿ ಹಳ್ಳಿಗೆ ಹಿಂಗ ಕಿವೇನಿಲ್ಲಲ್ಲ, ಮೂಬಟ್ಟಿಲ್ಲಲ್ಲ, ಬುಗಟಗಡಿ ಅವನ ನೋಡ್ತಾರ ಇಲ್ಲಿ ಹಳ್ಳ್ಯಾಗ. ಹಾ, ಕೊಳ್ಳನ್ನು ಕಿವಿಯನ್ನು ಮೂಡಿನ ನೋಡ್ತಾರ, ಕೈಯನ್ನು ಮತ್ತ ಹಳ್ಳ್ಯಾಗ. ಏನ್ ಹಳ್ಳ್ಯಾಗ ಬರೀ ಇವನ ನೋಡ್ತಾರಲ್ಲ, ಕಿವಿಯನ್ನು ಕೊಳ್ಳನ್ನು ಮೂನೆನ್ನು ಅಂತಾರ. ನೀವೇನು 4 ಮಂದಿ ಇದ್ರಿ. ದೊಡ್ಡ ದೊಡ್ಡ ಮಾಡ್ತಾರೆ. ಕಣ್ಣು ನೋಡು ಅರುಣ್ಗೆ ವಿಶ್ ಹ್ಯಾಪಿ ಬರ್ತಡೇ ಅರ್ವಿನ್. ಥ್ಯಾಂಕ್ ಯು ಮಮ್ಮಿ. ಯಾಕೆ ಕೊಟ್ಟಲ್ಲ ಇವ್ರಿಗೆ ಮಕ್ಕಳಿಗೆ ಎಲ್ಲೈತಿ ಫೋಟೋ? ಸ್ಪೆಷಲ್ ಫೋಟೋ ಸ್ಪೆಷಲ್ ಮಿರರ್ ಎಲ್ಲೈತಿ? ಕಿಟಕಿಯಾಗ ತಕೊಂಡಾರ ಅವ್ರಿ. ನಂದ ಅಪ್ಪ ಹಾಕೊಡ್ಲಿ. ಹಾಕೊಡು ಮತ್ತೆ ಕಾಲ್ ಕೊಡದೆ ನಮ್ಮ ಕಾಲ್ ಕೊಡುವೆ. ಅಮ್ಮ ಕಾಲ್ ಕೊಡು. ಹಿಂಗಾದ ಬಾ ನೆನಾಗಾರ ಅವ್ರನ್ನ ಇಲ್ಲಿ ಬಂದತ್ತೇನ? ನಾನು ರೊಕ್ಕದ ಬರ್ತೀನಿ. ಹೌ ಇಲ್ಲ ತಗೋಕಳಕಿ ನೋಡಿ ಯಾವ ಸದ್ರ ಯಾರು
ಈಗ ನೋಡ್ರಿ ಬೆಳಗಾವಿಗೆ ಹೊಂಟೆ ಹೋಗ್ಬೇಕಿನ. ಸೊ ನೋಡ್ತಾ ಇರ್ಬೋದು ಫಸ್ಟ್ ಟೈಮ್ ಅದು ಗಂಡನ ಮನೆಯಿಂದ ಬಾಗಲಕೋಟೆ ಮ್ಯಾಗ ಅದು ರಿಟರ್ನ್ ಬೆಳಗಾವಿಗೆ ಹೋಗ್ಬೇಕಿನ ಹೋಗಕ್ಕಂತಿರೋದು. ಸೊ ನಮ್ಮಮ್ಮ ಮದ್ದಿನ ಗತಿ ಈಗ ಒಬ್ಬೇಕೆ ಹೋಗೋದು ಬರೋದು ಆಗಂಗಿಲ್ಲ. ಮೊದಲಾದ್ರೆ ಗಾಡಿ ಹತ್ತಿಸಿದ್ರೆ ಒಬ್ಬೇಕೆ ಬರ್ತಿದ್ಲು ಬೆಳಗಾವ್ಕ, ಮತ್ತು ಬೆಳಗಾವ್ದಾಗಿದ್ದ ಒಬ್ಬೇಕಿನ ಹಚ್ಚಿದ್ರೆ ಒಬ್ಬೇಕೆ ಹೋಗ್ತಿದ್ಲು. ಸೊ ಈ ಸಲ ಏನಾರ ಹಂಗೆ ಒಬ್ಬೇಕಿನ ಕಳ್ಸಿದ್ರೆ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಭಾಳ ಒಂದು ರೀತಿ ತ್ರಾಸ ಮಾಡ್ಕೊಂಡ್ಲು ಬಸ್ನಾಗೆಲ್ಲ. ಸೊ ಬಸ್ ಸ್ಟಾಪ್ನಾಗ ಅದೆಲ್ಲ ಒಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯಿತು ಅಂತಂದು ಹೇಳ್ಬೋದು. ಸೊ ಮನೆಗೆ ಹೋಗತ್ಲೇ ಒಂದು ಸ್ವಲ್ಪ ಜ್ವರನ ಬಂದಂಗೆ ಆಗಿದ್ದು ನಮ್ಮ ಅಮ್ಮಗೆ. ಮತ್ತು ಡಾಕ್ಟ್ರನ್ನ ಕರೆಸಿ ಇಂಜೆಕ್ಷನ್ ಅದು ಮಾಡಿಸಿದ್ವಿ. ಸೊ ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡಾಳ. ನನಗೆ ಬಾಗಲಕೋಟೆ ಹೋಟೆಲ್ದಾಗನ ಆ್ಯಕ್ಚುಲಿ ಸ್ವಲ್ಪ ಡೌಟ್ ಬಂತು, ಮೈ ಸುಡಾಕಂತೈತೆಮ್ಮ ಮೈ ಸುಡಾಕಂತಿಲ್ಲ ಅಂತಂದೆ. ಇಲ್ಲ ಅದು ಬಿಸಿಲು ಬಡ್ದೈತಿ, ಕಿಟಕಿಯಾಗ ಅದು ಮಕ್ಕೊಂಡಿದ್ನೆಲ್ಲ ಬಿಸಿಲು ಬಡ್ದೈತಿ ಅಂತಂದು ಹೇಳಿದ್ಲು. ಮತ್ತೊಂದು ತಾಸು ಬಿಟ್ಟು ನೋಡ್ತೀನಿ ಅಷ್ಟೊಂದೇನು ಇರಲಿಲ್ಲ, ಏನೋ ಬಿಸಿಲಿಗೆ ಆಗಿರ್ಬೇಕು ಬಿಡ ಅಂತ ಗಪ್ಪಾದೆ. ಮತ್ತು ಮನೆಗೆ ಹೋಗಿ ಸಂಜೆ ಮ್ಯಾಗ ಮೈ ಮುಟ್ಟು ನೋಡ್ತೀನಿ ಮೈ ಸುಡಾಕಂತಿತ್ತು. ಮತ್ತು ಇಮಿಡಿಯೇಟ್ ಆಗ ಡಾಕ್ಟ್ರನ್ನ ಕರೆಸಿ ಇಂಜೆಕ್ಷನ್ ಮಾಡಿಸಿದ್ವಿ. ಸೊ ಮುಂಜಾನೆದ್ದ ಆರಾಮ ಅಡ್ಡಾಡಕಂತಲ ನೋಡ್ರಿ. ಆ್ಯಂಡ್ ನೆಕ್ಸ್ಟ್ ನಿನ್ನೆ ಮಧ್ಯಾಹ್ನ ವ್ಲಾಗ್ ಎಂಡ್ ಮಾಡಿರೋದು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡೀನಿ. ಸೊ ಮಧ್ಯಾಹ್ನದಿಂದ ರಾತ್ರಿವರೆಗೂ ಏನೆಲ್ಲ ಆಯಿತು, ಒಂದಷ್ಟು ಪ್ರೋಗ್ರಾಮ್ ಎಲ್ಲ ಆಯಿತು. ಅವೆಲ್ಲ ವ್ಲಾಗ್ಸ್ ಸ್ವಲ್ಪ ಹೋಲ್ಡ್ ಇಟ್ಟಿನಿ. ಇನ್ನೊಂದು ಸ್ವಲ್ಪ ದಿನದಾಗ ಅವೆಲ್ಲ ವ್ಲಾಗ್ಸ್ ಹಾಕ್ತೀನಂತ, ಇದೇ ತಿಂಗಳೊಳಗನ ಹಾಕ್ತೀನಿ. ಇನ್ನೊಂದು ಹೆಚ್ಚು ಕಮ್ಮಿ ಒಂದು 10-15 ದಿನದೊಳಗೆ ಹಾಕ್ತೀನಂತ. ಆ ವ್ಲಾಗ್ಸ್ ಹಾಕೋಕ್ಕಿಂತ ಮೊದಲು ಇನ್ನೊಂದು ವ್ಲಾಗ್ ಅದು ಹೋಲ್ಡ್ ಇಟ್ಟೀನಿ. ಸೊ ಆ ವ್ಲಾಗ್ ರಿವೀಲ್ ಮಾಡಿ, ಸೊ ಈಗ ಊರಿಗೆ ಯಾಕೆ ಹೋಗಿದ್ದು ರೀಸನ್ ಇವೆಲ್ಲ ವ್ಲಾಗ್ ಹಾಕಿದ್ರೆ 1 by 1 ನೋಡೋಕೆ ಚೆನ್ನಾಗಿ ಅನಿಸ್ತೈತಿ. ಸೊ ಆದಷ್ಟು ಜಲ್ದಿನ ಹಾಕ್ತೀನಂತ. ಈಗ ನೋಡ್ರಿ ಹೊಂಟೆ. ಇನ್ನೊಂದೇನು ಪ್ರಾಬ್ಲಮ್ ಆಗಿಬಿಟ್ಟೈತಿ ಅಂತಂದ್ರೆ, ಬಾಗಲಕೋಟೆ ಹೋಗ್ತೀನಿ, ಬಸ್ ಎಲ್ಲ ಸ್ಟ್ರೈಕ್ ಆಗ್ಯಾವು. ಯರಗಟ್ಟಿ ಮ್ಯಾಗ ಯಾವ ಬಸ್ಸನ ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ಫುಲ್ ಎಲ್ಲ ಬಂದಾಗೈತಿ, ಬಸ್ಸನ ಇಲ್ಲಮ್ಮ ಬೆಳಗಾವ್ಕ ಅಂತಂದು ಹೇಳಿದ್ರು. ಹೆಂಗಪ್ಪ ಮಾಡೋದು ಇನ್ನು ಒಬ್ಬಕ್ಕೆ, ಅದು ಫಸ್ಟ್ ಮೊದಲನೇ ಸಲ ಬಂದೀನಿ ಇನ್ನಂತಂದು ಅದೊಂದು ರೀತಿ ನಮ್ಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಅವ್ರು ಹೇಳಿದ್ರು ಲೋಕಾಪುರಕ್ಕೆ ಹೋಗಮ್ಮ, ಅಲ್ಲಿಂದ ಮತ್ತೆ ಯಾವಾರ ಬಸ್ ಸಿಗ್ತಾವ ಅಂತಂದ್ರು. ಓಕೆ ನಾನು ಲೋಕಾಪುರ ಮಟ್ಟ ಹೋದ್ರಾಯ್ತು, ಅಲ್ಲಿಂದ ನೋಡೋಣ ನೆಕ್ಸ್ಟ್ ಹೆಂಗೆ ದೇವ್ರ ದಾರಿ ತೋರಿಸ್ತಾನೆ ಹಂಗೆ ಹೋದ್ರಾಯ್ತು ಅಂತಂದು ಒಂದು ಧೈರ್ಯ ಮಾಡಿ ಲೋಕಾಪುರ ಮ್ಯಾಗ ಹೊಂಟೆ ನೋಡ್ರಿ. ಸೊ ಅಲ್ಲಿ ಲೋಕಾಪುರಕ್ಕೆ ಹೋಗಿ ಒಂದು 15 ನಿಮಿಷನ ವೇಟ್ ಮಾಡಿದೆ. ಸೊ ಬೆಳಗಾವಿ ಬಸ್ ಬಂತು. ಪುಣ್ಯಕ್ಕೆ ದೇವ್ರು ನೆನ್ಸಾಕಂತಿದ್ದೆ. ಬೆಳಗಾವಿ ಬಸ್ ಹತ್ತನಾರ ಒಬ್ಬರು ವ್ಯೂವರ್ಸ್ನು ಸಿಕ್ಕಿದ್ರು, ನನ್ನ ಸಬ್ಸ್ಕ್ರೈಬರ್ಸು. ಬಸ್ ಹತ್ತನಾರ ಅಕ್ಕ ಅರವಿಂದ್ ಕರ್ಕೊಂಡು ಬಂದಿಲ್ಲನ ಅಂತಂದು ಮಾತಾಡ್ಸಿದ್ರು. ಸೊ ಒಂದು ರೀತಿ ಖುಷಿ ಆಯ್ತು ಅಂತಂದು ಹೇಳ್ಬೋದು. ಅವರು ಅರವಿಂದನ ನನಗೆ ಅಂದ್ಕೊಂಡೆ ನಮ್ಮ ವ್ಯೂವರ್ಸನ ಇವರು ಅಂತೇಳಿ. ಸೊ ಅವರು ಇದಕ್ಕಿಂತ ಮೊದಲ ಹಸ್ಬೆಂಡ್ಗೂ ಸಿಕ್ಕಿದ್ರಂತ, ಅಣ್ಣನೂ ಸಿಕ್ಕಿದ್ರು. ಖಾನಾಪುರೊಳಗೆ ಚಲೋ ಮಾತಾಡ್ಸಿದ್ರು ಅಕ್ಕ ಅಂತಂದು ಎಲ್ಲರೂ ಮನೆಯಿಂದ ಎಲ್ಲರನ್ನೂ ಕೇಳಿದರು. ಭಾಳ ಖುಷಿ ಆಯಿತು. ಹಿಂಗೆಲ್ಲರ ಹೋದಲ್ಲೇ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಸಿಕ್ಕಾಗ ನನ್ನನ್ನು ಮಾತಾಡ್ಸೋದು ಅಷ್ಟೇ ಅಲ್ದ, ನನ್ನ ಇಡೀ ಫ್ಯಾಮಿಲಿನೆಲ್ಲ ಕೇಳ್ತಾರಲ್ಲ. ಸೊ ಅದು ನನಗೆ ಭಾಳ ಖುಷಿ ಆಗುತ್ತೆ ಹೇಳಬೇಕು ಅಂತಂದ್ರೆ. ಅದು ಹೆಸರು ಹೊಡೋದು ಕೇಳ್ತಾರೆ. ಅನ್ವಿತಾ, ಅರ್ವಿನು, ನಿಮ್ಮ ತಂಗಿ, ನಿಮ್ಮವ್ವ, ಸೊ ಎಲ್ಲರೂ ಆರಾಮಂದ್ರೆ ಏನಕ್ಕ ಅಂತಂದು ಹಿಂಗೆಲ್ಲ ಬಿಡ್ಸ್ಯಾನ. ಮತ್ತು ನಮ್ಮ ಚಿನ್ನಿನ ಸತೆ ಕೇಳ್ತಾರೆ. ಸೊ ಅದು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಇಷ್ಟು ಇಷ್ಟಪಡ್ತಾರಲ್ಲ ನಮ್ಮ ಫ್ಯಾಮ್ಲಿನ. ಎಷ್ಟು ಡೈಲಿ ಬ್ಲಾಗ್ಸ್ ನೋಡ್ಕೊತ ಇದ್ರೆ ಮಾತ್ರ ಎಲ್ಲರ ಹೆಸರು ನೆನಪಿರ್ತಾವೆ ಫ್ರೆಂಡ್ಸ್, ಇಲ್ಲಾಂದ್ರೆ ನೆನಪಿರಂಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ದಿನ ನೋಡಿದ್ರಾಗ ಅಷ್ಟೇ ಗೊತ್ತಿರ್ತಾವೆ. ಸೊ ನಾನು ಬರೀ 4 ಗೋಡೆ ಮಧ್ಯೆ ಏನೋ ಒಂದು ನಂದು ಡೈಲಿ ರೂಟೀನ್ ವ್ಲಾಗು. ಸೊ ನನ್ನ ಲೈಫ್ ಸ್ಟೈಲ್ ಹೆಂಗೈತಿ, ಸೊ ಅದನ್ನಷ್ಟು ಜಸ್ಟ್ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ಅದನ್ನು ಎಷ್ಟು ಜನ ಇಷ್ಟಪಡ್ತಾರಲ್ಲ ಅಂತೇಳಿ. ಇನ್ನು ನೆಕ್ಸ್ಟ್ ಬಸ್ನಾಗ ಇದ್ದಾಗ ನಾನು ಇವತ್ತೂ ಕಾಲ್ ಮಾಡಿದ್ಲು, ಅರವಿಂದ್ ಬರ್ತಡೆ ಅಂತೇಳಿ. ಸೊ ನಾನು ಊರಿಗೆ ಹೋಗಿರೋದಕ್ಕೆ ಗೊತ್ತಿರಲಿಲ್ಲ. ಸೊ ಊರಿಗೆ ಬಂದೇನಿ, ಬಸ್ನಾಗ ಇದ್ದಂಗಿಲ್ಲ ಆವಾಜೆಲ್ಲ ಕೇಳ್ತೈತಿ, ಹೇಳಿದ್ರಾತು ಅಂತಂದು ಹೇಳಿದೆ. ಹಿಂಗೆ ಅಜ್ಜಿನ ಕಳ್ಸಕ್ಕೆ ಊರಿಗೆ ಬಂದಿದ್ದೆ, ಕಳಿಸಿ ಈಗ ರಿಟರ್ನ್ ಬೆಳಗಾವಿಗೆ ಹೊಂಟೇನಿ ಅಂತಂದು ಹೇಳಿದೆ ನೋಡ್ರಿ. ಸೊ ಅವಾಗ ಸುಮ್ಮನಾದ್ಲು, ಏನು ಇದು ಮಾಡಲಿಲ್ಲ. ಬಟ್ ಅರವಿನಿಗೆ ವಿಶ್ ಮಾಡೋಕ್ಕಂತೇಳಿ ಫೋನ್ ಮಾಡಿ ಅಳಕಂತಲು. ಬರ್ತಡೇ ಎಲ್ಲ. ಸೊ ತಮ್ಮ ಅರವಿಂದ್ ಭಾಳ ನೆನಪಾಕಂತಾನ ಅಂತಂದು ಅಳಕಂತ್ಬಿಟ್ಲು. ಸೊ ಸಮಾಧಾನ ಮಾಡಿ ಒಂದು ಸ್ವಲ್ಪ ಮಾತಾಡಿ ಇಟ್ಟೆ ನೋಡ್ರಿ. ಇನ್ನು ಬೆಳಗಾವಿ ಬಸ್ ಅಂಕರ ಅಲ್ಲಿ ಇಲ್ಲಿ ಸುತ್ತ ಅದು ಗುಡ್ದಾಗ ಹಿಂಗೆ ಅಡ್ಡದಾರಿಯಾಗೆಲ್ಲ ಹಾಕಿ ಕರ್ಕೊಂಡು ಒಟ್ಟು ಬೆಳಗಾವಿ ತಗೊಂಬಂದು ಬಿಡ್ತು. ಸೊ ರೈತರು ಸ್ಟ್ರೈಕ್ ಇರೋದ್ರಿಂದ ಎಲ್ಲೂ ರೋಡು ಓಪನ್ ಇರಲಿಲ್ಲ. ಸೊ ಎಲ್ಲ ಕಡೆ ಸ್ಟ್ರೈಕ್, ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರು ರೋಡು. ಸೊ ಹೆಂಗೆ ಒಟ್ಟು ಬೆಳಗಾವಿಗೆ ಬಂದ್ನಲ್ಲ ಅಂತೇಳಿ 5 ತಾಸು 5.5 ತಾಸು ಭಾಳ ಹಬ್ಬ 6 ತಾಸನೇ ಬೆಳಗಾವಿಗೆ ಬರಬೇಕಾಗಿದ್ದಕ್ಕೆ 7 ತಾಸು ಮ್ಯಾಗ ಬೇಕಾಯ್ತು ಬೆಳಗಾವಿಗೆ ಬರೋಕೆ. ಟೈಮ್ ಒಂದು ಹೆಚ್ಚು ಕಮ್ಮಿ ಒಂದು 6 ಗಂಟೆ ಮೇಲೆ ಆಗಿತ್ತು ನೋಡ್ರಿ. ಸೊ ಸರಿಯಾಗಿ ಅಷ್ಟು ನೆನಪಿಲ್ಲ, 6:30 ಏನೋ ಆಗಕ್ಕೆ ಬಂದಿತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡಿದೆ. ಪೇರುನ ಅದು ಕಟ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟ ತಿನ್ಕೊಂತ ಕುಂತಿದ್ದೆ. ಆ್ಯಂಡ್ ಇವತ್ತು ಅರವಿಂದ್ ಬರ್ತಡೇ ಆಗಿರೋದ್ರಿಂದ ಹಸ್ಬೆಂಡೂ ನೋಡ್ರಿ ಎಲ್ಲ ಬಲೂನೆಲ್ಲ
ತಗೊಬಂದು ಓದಾಕಂತಾರ. ಒಂದು ಭಾಳ ಏನಿಲ್ಲ ಅಂಥಪ್ಪರ ಏನು ಡೆಕೋರೇಷನ್ ಇಲ್ಲ. ಒಂದು 8-10 ಬಲೂನ್ ತೊಗೊಂಬಂದು ಅವನ್ನ ಈಗ ಊದಿ ಕಟ್ಟಾಕಂತಾರ ನೋಡ್ರಿ. ಹೊಸ ಹಂಗೆ ಕೊಂಡತ್ತಿದ ಹೊಸ ಹಂಗೆ ಕೊಂಡು ಎಲ್ಲಿ ಹೊಂಟ್ರಿ? ಆರತಿ ಬೆಳಗಿದ್ರೇನ? ಹಾಕ್ ಆರತಿ ಬೆಳಗಿದ್ರೆ ಗುಂಡಿ ಚಿನ್ನಿ ಅವ ಗುಂಡಿ ಬೆಳಗಿದ್ರಿ? ನೋಡ್ರಿ ಹೆಂಗ ನೋಡಕತ್ತ. ಬರ್ಲೆ ಬರ್ಲೆ ಅರವಿಂದ ಇಲ್ಲೇ ಅದ ನೋಡು. ಇಲ್ಲಿ ಬಾರಪ್ಪ. ಥ್ಯಾಂಕ್ ಯು ಚಿಕ್ಕಮ್ಮ. ಎಂತ ಸ್ಪೆಷಲ್ ಇಲ್ಲ, ಈಗ ಬಂದಿನಿ ಊರಾಗಿದ್ದ. ಇಲ್ಲಿ ಮಾಡಕತ್ತ ನೋಡಿ ಮಾಮ, ಬಲ್ಲು ಊಸಕತ್ತ ನೋಡಲ್ಲಿ. ನೋಡುವ ಚಿನ್ನ ಆರಾಮದಳ ಗುರುನಾಥ ನೋಡಕ್ ಹೆಂಗ್ ನಿಂತ ಗುಂಡ ಮರಿ ನೋಡ್ಕೋತ ಹಂಗ್ ನಿಂತೈತಿ ನೋಡ್ರಿ. ಇದು ಹಂಗ್ ನಿಂತೈತಿ. ತಾವ್ ಫೋನ್ ಕೊಡ್ರಿ. ಉಪ್ಪ ಕೊಡ್ತೀನಿ. ಬೆಳಗಿದ್ದೇವ ಆರತಿ? ಆರತಿ ಹೆಂಗ್ ಬೆಳಗಿದಿ? ಆರತಿ ಹೆಂಗ್ ಬೆಳಗಿದಿ? ಹಂಗ ಬೆಳಗಿದೇನು ಆರತಿ? ಅವ್ವ ಗುಂಡಿ ಲಂಗ ಜಂಪರ್ ಹಾಕೊಂಡ ಆರತಿ ಬೆಳಗೈತಿ. ಹೆಂಗ್ ಬೆಳಗಿದಿ ಚಿನ್ನಿ ಆರತಿ? ಹಂಗ್ ಬೆಳಗಿದಿನ? ಹೆಂಗ್ ಬೆಳಗಿದೆ ಆರತಿ? ಹೆಂಗ್ ಬೆಳಗಿದೆ ಆರತಿ? ನೋಡ್ರಿ ಹಸ್ಬೆಂಡ್ ಬಲೂನ್ ಹಾಕಕ್ಕಂತಾರ ಅರವಿಂದ್ ಬರ್ತಡೇಕ. ಹ್ಯಾಪಿ ಬರ್ಡೇ ಟು ಯು ಅರವಿಂದ್. ನೋಡ್ರಿ ನಮ್ಮ ಅರವಿಂದ್ ಕೇಕ್ ರೆಡಿ ಆಗೈತಿ ಈಗ, ಬರ್ತಡೇ ಕೇಕ್. ಸೊ ನೋಡ್ತಾ ಇರ್ಬೋದು. ಎದ್ರ ಕೇಕ್ ಅರವಿಂದ್ ಇದು? ನೀನು ಆರ್ಡರ್ ಮಾಡಿ ನಂದೆಲ್ಲ ಕೋಲ್ಡ್ ಕೇಕ್. ನಾನು ವೈಟ್ ನಾ ಬರೋದಾಗ ಬರ್ತಡೇ ಮಾಡಿ ಮುಗಿಸ್ಬಿಟ್ಟಿರ್ತೀನಿ ಅಂತ ಅಂದಿಲ್ಲ ಅರವಿಂದ. ಕಟ್ ಮಾಡಕ್ಕ ನೋಡ್ರಿ ನಮ್ಮ ಅರವಿಂದ್ ಬರ್ತಡೇ ಇವತ್ತು. ಎಲ್ಲರೂ ವಿಶ್ ಮಾಡ್ರಿ, ಬ್ಲೆಸ್ ಮಾಡ್ರಿ. ಅನ್ವಿತ ಪಾಪ ಫೋನ್ ಹಚ್ಚಿ ಯಾಕಂತಿದ್ಲು ಅರವಿಂದ್ ಬಾಳ ನೆನಪಾಗತ್ತನ ಅಂತೇಳಿ. ಈಗ ಹಚ್ಚಿಲ್ಲ ನೋಡಿ ಹೊತ್ತಾಗಿ ಹೊಳ್ಳೆ ಹಚ್ಚಿದ್ಲ ನಾನು ಬಸ್ನಾಗ ಇದ್ದಾಗ. ಈಗ ಹಚ್ಚಿದ್ಲ ಈಗೂ ಹಚ್ಚಿದ್ಲ ಮತ್ತ ಐತದ ಏನು ಗೆಟಪ್ ಮಾಡ್ತೀವ ಬಡ ಬಡ ಕಟ್ ಮಾಡ. ಕೈ ಬಿಡು, ನಾನು ತಿಂತೀನಿ. ವಿಶ್ ಹ್ಯಾಪಿ ಬರ್ತ್ಡೇ ಅರವಿಂದ್. ಮಾಡಿ ಮಾಡ್ತಲ್ಲ ಮೇಡಮ್ ನಮ್ಗ ಅದು ಫೋನ್ ನಂಬರ್. ಹಲೋ ಅನಿತಕ್ಕ. ಥ್ಯಾಂಕ್ ಯು ಅಕ್ಕ. ಅಳಬಾರ್ದು ಪುಟ್ಟ.
ಈಗ ಬರ್ತೀನಿ ಹೇಳ 24 ಬರ್ತೀನಿ. ಅಲ್ಲೇ ಇರ್ತೀನಿ ಒಂದು ಸ್ವಲ್ಪ ದಿವಸ. ಅದಾರ್ದ ನಿಂತ ಸ್ಟ್ರಾಂಗ್ ಆಗಿರ್ಬೇಕು. ಎದಕ್ ಹೇಳತ್ತಿ? ವಿಶ್ ಮಾಡಿದಿಲ್ಲ ಫೋನ್ ಮಾಡಿ. ಫೋನ್ಯಾಗ ಮಾತಾಡ್ತೀವಲ್ಲ ಪುಟ್ಟ. ಆಯ್ತಾ? ಬಾಯ್. See you. ಆಕಿನ ಜೊತೆ ಮಾತಾಡೋದು ಬಿಟ್ಟು ಕೇಕ್ ತಿನ್ನಕ್ ಕೊಡ್ಕೊಳಕ ಅವಳಕ್ಕ ವಿಶ್ ಮಾಡಿ ಎಲ್ಲ ನೀನ್ ಚಂದಾಗ ಅಭ್ಯಾಸ ಮಾಡು. ಈಗ ಮಾತಾಡೋದು ಬಿಟ್ಟು ಕೇಕ್ ತಿನ್ನಕ್ ಕೊಡ್ಕೊಳಕತ್ತಾನ. ಕೇಕ್ ತಿನ್ನಕ್ ಬರಲ್ಲ ಏನಾದ್ರು ಓಡಾಗತ್ತದ. ಓಡಾಕತ್ ನಿಂಗೆ ಕಾಲದ ಅದಕ್ಕೆ. ಆಗಿ ಮುಂಜಾನೆಯಿಂದ 3 ಬರೆ ಆತ. ನೀನ್ ಬರ್ತಾಳೆ ಅಂತ ಫೋನ್ ಹಚ್ಚಕತ್ತ. 3 ಬರೆ ಫೋನ್ ಹಚ್ಚಕತ್ತಾಳ.